ನನ್ನ ಎಲ್ಲ ಪ್ರೀತಿಯ ಅಮ್ಮಂದರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಪ್ರೆಗ್ನೆಂಟ್ ಆದರೆ ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ ಮತ್ತು ಅದನ್ನು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು, ಕಿಟ್ಟನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಪೀರಿಯಡ್ ಮಿಸ್ ಆಗಿದರೆ ಫಸ್ಟ್ ಡೌಟ್ ಆಗುತ್ತೆ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ. ಮಿಸ್ ಆಗಿ ಕೆಲವರಿಗೆ 5-6ನೇ ದಿನಕ್ಕೇ ಕೆಲವು ಲಕ್ಷಣಗಳು ಕಂಡು ಬರ್ತವೆ. ಏನಂದರೆ ಕೆಲವರಿಗೆ ವಾಮಿಟಿಂಗ್ ಆಗ್ತಾ ಇರುತ್ತೆ ಮತ್ತು ತುಂಬ ಸುಸ್ತು ಆಗೋದು, ಅಂದರೆ ನಾರ್ಮಲ್ ಆಗಿರೋದಕ್ಕಿಂತನೂ ಹೆಚ್ಚಾಗಿ ಸುಸ್ತು ಆಗೋದು ಮತ್ತು ಪದೇ ಪದೇ ಮೂತ್ರಕ್ಕೆ ಹೋಗೋದು, ಮತ್ತು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಕೆಲವರಿಗೆ. ಒಮ್ಮೆ ಹ್ಯಾಪಿ ಒಮ್ಮೆ ಅಪ್ಸೆಟ್, ಈ ಥರ ಆದರೆ ನಾವು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಅನಿಸುತ್ತೆ ಅಂತ ಹೇಳಿ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಟ್ಟನ್ನು ಹೇಗೆ ಬಳಸೋದು ಅನ್ನೋದಾದರೆ, ಇವಾಗೆಲ್ಲ ಹೋಮ್ ಪ್ರೆಗ್ನೆನ್ಸಿ ಕಿಟ್ಗಳು, ಟೆಸ್ಟ್ ಕಿಟ್ಗಳು ಸಿಗ್ತಾ ಇದ್ದಾವೆ. ಹೇಗೆ ಇದನ್ನು ಚೆಕ್ ಮಾಡೋದು ಅಂದರೆ, ಪೀರಿಯಡ್ ಮಿಸ್ ಆಗಿ 5-7 ದಿನದ ನಂತರ ಬೆಸ್ಟ್ ರಿಸಲ್ಟ್ ಬರುತ್ತೆ. ಆಗ ಇದನ್ನು ಚೆಕ್ ಮಾಡ್ಕೋಬೋದು. 2-3 ದಿನಕ್ಕೆ ಚೆಕ್ ಮಾಡಿದರೆ ಕರೆಕ್ಟಾಗಿ ರಿಸಲ್ಟ್ ಬರೋಲ್ಲ. ಇಲ್ಲ ಇನ್ನು ಕನ್ಫರ್ಮ್ ಆಗಬೇಕು ಅಂತ ಅಂದರೆ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನ್ ಏನಾದರೂ ಮಾಡಿಸ್ಬೋದು. ಈಗ ಕೆಲವೊಂದು ಸರ್ತಿ ಇವಾಗ ಹೇಳಿದ್ನಲ್ಲ ನಾನು, ವಾಮಿಟಿಂಗ್ ಆಗೋದು ಮತ್ತು ಟಯರ್ಡ್ ಆಗೋದು, ಪದೇ ಪದೇ ರೆಸ್ಟ್ ಹೋಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಈ ರೀತಿ ಕೆಲವೊಂದು ಸರ್ತಿ ಆಗ್ಬೋದು. ಪ್ರೆಗ್ನೆಂಟ್ ಇಲ್ಲದೇ ಇದ್ರೂ ಆಗ್ಬೋದು. ಹಾಗಾಗಿ ಟೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ಹೇಗೆ ಮಾಡೋದು ಅಂದರೆ, ಪೀರಿಯಡ್ ಮಿಸ್ ಆಗಿ 5-7 ದಿನದ ನಂತರ ಚೆಕ್ ಮಾಡ್ಕೊಳ್ಳಿ. ಆಗ ಕರೆಕ್ಟಾಗಿ ರಿಸಲ್ಟು ನಿಮಗೆ ಸಿಗುತ್ತೆ. ಆ ಕಿಟ್ಟನ್ನು ತೆಗೆದು ಅದರಲ್ಲಿ 1-2 ಡ್ರಾಪು ಯೂರಿನನ್ನು ಹಾಕಿದರೆ, ಇಲ್ಲಿ ಲೈನ್ಸ್ 2 ಲೈನ್ಸ್ ಅಂತ ಬರುತ್ತೆ ಅದರಲ್ಲಿ. ಆ 2 ಲೈನ್ಸು ಕಂಡು ಬಂದರೆ ನೀವು ಪ್ರೆಗ್ನೆಂಟ್ ಅಂತ ಕನ್ಫರ್ಮು. ಅದರಲ್ಲಿ ಆ 2 ಲೈನ್ ಕರೆಕ್ಟಾಗಿದ್ರೂ ಕನ್ಫರ್ಮು, ಮತ್ತು 1 ಲೈನು ತುಂಬ ಡಾರ್ಕಾಗಿ ಇನ್ನೊಂದು ಲೈಟ್ ಇದ್ದರೂ ಕೂಡ ನೀವು ಕನ್ಫರ್ಮ್ ಆಗಿ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅರ್ಥ. ಆದರೆ ಒಂದೇ ಲೈನ್ ಬಂದಿದೆ ಅಂದರೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ. ಆದರೆ ಲೈನ್ ಬರಲೇ ಇಲ್ಲ ಅಂದರೆ ನೀವು ಟೆಸ್ಟನ್ನು ತಪ್ಪಾಗಿ ಮಾಡಿದ್ದೀರಾ, ಅಲ್ಲಿ ಯೂರಿನನ್ನು ಹಾಕೋ ಇದರಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ಅದಕ್ಕೆ ನೀವು ಇನ್ನೊಂದ್ಸಲ ಟೆಸ್ಟ್ ಮಾಡಲೇಬೇಕು. ಇದು ಮತ್ತು ಯಾವಾಗ ಇದನ್ನು ಚೆಕ್ ಮಾಡಬೇಕು ಕಿಟ್ಟಲ್ಲಿ ಅನ್ನೋದಾದರೆ, ಬೆಳಿಗ್ಗೆ ಮೊದಲ ಯೂರಿನ್ನಲ್ಲಿ ಟೆಸ್ಟ್ ಮಾಡಿದರೆ ಕರೆಕ್ಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ಪೀರಿಯಡ್ ಮಿಸ್ ಆಗಿ 5-7 ದಿನದ ನಂತರ ಟೆಸ್ಟ್ ಮಾಡಿ ಕರೆಕ್ಟಾಗಿ ನಿಮಗೆ ಕನ್ಫರ್ಮ್ ಹೌದು ಅಲ್ವೋ ಪ್ರೆಗ್ನೆಂಟ್ ಅಂತ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಸರ್ತಿ 2 ಲೈನ್ಗಳು ಪಿಂಕ್ ಲೈನ್ ಥರ ಬಂದರೆ, ಅಂದರೆ ಲೈಟಾಗಿ ಕಾಣಿಸ್ಕೊಂಡ್ರೆ ಇಗ್ನೋರ್ ಮಾಡಬೇಡಿ. ಆವಾಗಲೂ ನೀವು ಪ್ರೆಗ್ನೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮತ್ತೆ 2-3 ದಿನದ ನಂತರ ಮತ್ತೆ ಟೆಸ್ಟ್ ಮಾಡಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗಂದರೆ ನಿಮಗೆ ಹೇಗೆ ಕಿಟ್ ಬಳಸಿ ನಾವು ಮನೆಯಲ್ಲೇ ಚೆಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಮ್ಮಂದಿರೇ, ನಿಮಗೆ ಇನ್ನೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ನಲ್ಲಿ ಕೇಳಿ, ನಾನು ರಿಪ್ಲೈಯನ್ನು ಕೊಡ್ತೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.